ಖಂಡಿತ ಇನ್ನೂ ಮುಂದುವರಿಬೇಕಿದು. ಅವ್ರನ್ನ ಯಾವುದೇ ಕಾರಣಕ್ಕೂ ಏಳಿಗೆ ಆಗಬಾರ್ದು, ಆ ಥರ ಮಾಡಬೇಕು. ಅದೊಂದು ಭಿಕ್ಷುಕರ ದೇಶ ಆಗಿದೆ. ಈ ಥರದ್ದೇ ಇನ್ನೂ ಆಪ್ರೇಷನ್ಗಳಾಗಲಿ, ಖಂಡಿತ ಪಾಕಿಸ್ತಾನನ ಸ್ಮ್ಯಾಶ್ ಮಾಡಬೇಕು. ಕಾಶ್ಮೀರದಲ್ಲಿ ಪಾಕಿಸ್ತಾನ ಹಿಂದೂಗಳನ್ನ ಸಾಯಿಸಿದ್ರು, ಅಂದ್ರೆ ಧರ್ಮ ಕೇಳಿ 26 ಜನ ಸಾಯಿಸಿದ್ರು. ಇವಾಗ ಅದಕ್ಕೆ ಇಂಡಿಯಾ ಪ್ರತೀಕಾರ ತಗೊಂತಾ ಇದೆ. ಎಷ್ಟು ಖುಷಿ ಇದೆ ನಿಮ್ಗೆ? ಬಹಳ ಖುಷಿ ಸರ್. ಎಲ್ಲರಿಗೂ ಸ್ವೀಟ್ ಹಂಚ್ಬೇಕು. ಎಸ್, ಮೋದಿ ಅವ್ರ ನಿರ್ಧಾರ ಸರಿ ಇದೆ ಅನ್ಸ್ತಾ ಇದೆಯಾ? ಪರ್ಫೆಕ್ಟ್ ಆಗಲಿ. ಅವ್ರು ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳಲ್ಲ. ಖಂಡಿತ ಇನ್ನೂ ಮುಂದುವರಿಬೇಕಿದು. ಅವ್ರನ್ನ ಯಾವುದೇ ಕಾರಣಕ್ಕೂ ಏಳಿಗೆ ಆಗಬಾರ್ದು, ಆ ಥರ ಮಾಡಬೇಕು. ಇನ್ಮೇಲೆ ಸದ್ಯಕ್ಕೆ ಚೇತರಿಸ್ಕೋಬಾರ್ದು ಪಾಕಿಸ್ತಾನ ಅಂತ ಉತ್ತರ ಕೊಡ್ಬೇಕು. ಇನ್ಮೇಲಾದ್ರೂ ಬುದ್ಧಿ ಬರುತ್ತಾ ಅಂತ ಪಾಕಿಸ್ತಾನಕ್ಕೆ ಈ ಘಟನೆ ನಡೆದ್ಮೇಲೆ? ಬರಲ್ಲ ಸರ್, ಅವರಿಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಆದರೆ ಸದ್ಯಕ್ಕೆ ಅವ್ರು ಚೇತರಿಸ್ಕೋಬಾರ್ದು, ಇನ್ನು ಹೊಡೆತ ಬೀಳ್ಬೇಕು, ಖಂಡಿತ ಬೀಳ್ಬೇಕು. ಇವಾಗ ಪಾಕಿಸ್ತಾನದ ಪ್ರಧಾನಿ ಏನಿದ್ದಾರೆ ಅವ್ರು ಹೇಳಿದ್ದಾರೆ, ನಾವು ಇದನ್ನ ಸುಮ್ಮನೆ ಬಿಡಲ್ಲ, ಇಂಡಿಯಾದವ್ರ ಮೇಲೆ ರಿವೆನ್ಸ್ ತಗೊಂತೀವಿ ಅನ್ಸುತ್ತಾ? ಖಂಡಿತ ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅವ್ರು ಬರೀ ಬಡಾಯಿ ಅಷ್ಟೇ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಮಾಡೋದಕ್ಕೆ. ಅದೊಂದು ಭಿಕ್ಷುಕರ ದೇಶ ಆಗಿದೆ. ಈ ಅಟ್ಯಾಕ್ಗೆ ಅವರು ಹೆಂಗೆ ಹಿಂದೂ ಭಾರತ ದೇಶದವ್ರದ್ದು ಕುಂಕುಮ ಅಳಿಸಿದ್ರು ಅದೇ ಈ ಕಾಶ್ಮೀರದಲ್ಲಿ, ಅದಕ್ಕೆ ಈ ಅಟ್ಯಾಕ್ಗೆ ಸಿಂಧೂರ ಅಟ್ಯಾಕ್ ಅಂತ ಇಟ್ಟಿದ್ದಾರೆ. ಎಷ್ಟು ಖುಷಿ ಇದೆ ಇದಕ್ಕೆ? ಖಂಡಿತ ಸರ್, ಒಳ್ಳೆ ಹೆಸರು. ಈ ಥರದ್ದೇ ಇನ್ನೂ ಆಪ್ರೇಷನ್ಗಳಾಗಲಿ, ಖಂಡಿತ ಪಾಕಿಸ್ತಾನನ ಸ್ಮ್ಯಾಶ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವ್ರಿಗೆ ಉಳುಗಾಲ ಇರಬಾರ್ದು. ಮುಂದೆ ಎಲ್ಲ ನಿರ್ಧಾರ, ನೀರು ನಿಲ್ಸೋದಾಗಲಿ, ಏರ್ ಇದನ್ನ ಇದು ಮಾಡೋದಾಗಲಿ, ಎಲ್ಲದೂ ಎಕ್ಸ್ಪೋರ್ಟ್ ಏನೂ ಇರಬಾರ್ದು. ಅವ್ರ ಜೊತೆ ಸಂಬಂಧನೇ ಕಳ್ಕೋಬೇಕು. ಮತ್ತು ಬೇರೆ ದೇಶದವರಿಗೂ ಪ್ರೆಷರ್ ಹಾಕಬೇಕು. ಅವ್ರ ಜೊತೆ ಯಾವುದೇ ಸಂಬಂಧ ಇಟ್ಕೊಳ್ಳೋ ಅಂಥ ಪ್ರೆಷರ್ ಹಾಕಬೇಕು. ಎಲ್ಲದನ್ನು ನಿಲ್ಲಿಸ್ಬೇಕು. ಬೇರೆ ದೇಶಗಳು ಸಪೋರ್ಟ್ ಮಾಡುತ್ತಾ ಪಾಕಿಸ್ತಾನಕ್ಕೆ? ಚೈನಾ ನಂಬ್ಕೊಂಡಿದ್ದಾರೋ? ಅದು ಟರ್ಕಿ, ಚೈನಾ ಎಲ್ಲ ಹೇಳ್ತಾರೆ, ಬಟ್ ಯಾರು ಬರಲ್ಲ. ಹಾಗೆ ಅಷ್ಟು ಸುಲಭವಾಗಿ ಬರಕ್ ಆಗಲ್ಲ. ಯಾಕೆಂದ್ರೆ ಮೋದಿ ಬಂದ್ಮೇಲೆ ದೇಶನ ಅಷ್ಟೊಂದು ಉತ್ತುಂಗ ಸ್ಥಿತಿಗೆ ತಗೊಂಡೋಗಿದ್ದಾರೆ. ಹಂಗಾಗಿ ಯಾರು ಧೈರ್ಯ ಮಾಡಲ್ಲ. ಒಟ್ಟಾರೆಯಾಗಿ ನಿಮ್ಗೆ ಎಷ್ಟು ಖುಷಿ ಇದೆ ಈ ಘಟನೆ ಇನ್ನ ಮುಂದುವರಿಬೇಕು ಅನ್ಸುತ್ತೆ? ಖಂಡಿತ ಅವರಿಗೆ ಉಳುಗಾಲ ಇರಬಾರ್ದು. ಇನ್ನೊಂದ್ಸತಿ ಯೋಚನೆ ಮಾಡ್ಬೇಕು. ಅವ್ರು ಏನಾರು ಮಾಡ್ತೀವಿ ಅಂತ ಯೋಚನೆ ಮಾಡ್ಬೇಕು. ಸರ್, ಪಾಕಿಸ್ತಾನದವರು ಕಾಶ್ಮೀರದಲ್ಲಿ ಇಂಡಿಯಾದವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಪ್ರವಾಸಿಗರನ್ನ. ಇವಾಗ ಇಂಡಿಯಾ ಅದಕ್ಕೆ ಪ್ರತೀಕಾರ ತಗೊಂತಾ ಇದೆ. ನೆನ್ನೆ 1 ಗಂಟೆ ನೈಟಲ್ಲಿ 7 ಕ್ಷಿಪಣಿಗಳನ್ನ ಬಿಟ್ಟಿದ್ದಾರೆ. ಎಷ್ಟು ಖುಷಿ ಇದೆ ನಿಮಗೆ? ಭಾಳ ಖುಷಿ ಇದೆ ಸರ್. ಭಾಳ ಖುಷಿ ಇದೆ. ಪಾಕಿಸ್ತಾನ ಒಳ್ಳೆ ಬುದ್ಧಿ ಕಲಿಸ್ತಾ ಇದೆ. ಕಳಿಸ್ಬೇಕು. ಏನು ಅನ್ಸುತ್ತೆ ಈ ನರೇಂದ್ರ ಮೋದಿ ಅವರು ಈ ನಿರ್ಧಾರ ಬಗ್ಗೆ? ಮೋದಿ ಅವ್ರ ನಿರ್ಧಾರ ಸರಿ ಇದೆಯಾ? ಅವ್ರು ಒಳ್ಳೆ ಇದು ಮಾಡ್ತಾರೆ ಸರ್. ಇಂಡಿಯಾದವ್ರು ಹೋಗಿ 100 ಜನ ಸಾಯಿಸಿದ್ದಾರೆ. ಇನ್ನೂ ಜಾಸ್ತಿ ಜನ ಸಾಯಿಸ್ಬೇಕಂತಾನೆ ಹೆಂಗೆ? ಸಾಯಿಸ್ಬೇಕು ಸರ್. ಬರೋರು ಅಟ್ಯಾಕ್ ಮಾಡಲೇಬೇಕು. ಇನ್ಮೇಲೆ ಇಂಡಿಯಾ ತಂಟೆಗೆ ಬರಬಾರ್ದು. ಆ ಥರ ಆ ರೀತಿಯಲ್ಲಿ ಮಾಡಬೇಕು. ಖುಷಿ ಇದೆ ನಿಮಗೆ? ನಮ್ಗೆ ಭಾಳ ಖುಷಿ ಇದೆ. ಬೀಟ್ ಪ್ಲಸ್ ಕರ್ನಾಟಕ.